ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದುಬೈ ಸೌದಿ ಅರೇಬಿಯಾ ಮೇಲೆ ಮುಗಿ ಬಿದ್ದಿದೆ ಇರಾನ್. ದುಬೈನ ಮರೀನಾ ಟವರ್ನಲ್ಲಿ ಸಿಲುಕಿದಂತಹ ಇರಾನ್ನ ಕ್ಷಿಪಣಿ ದುಬೈನ ಮರೀನಾ ಟವರ್ನಲ್ಲಿ ಭಾರೀ ಬೆಂಕಿ ಹೊಗೆ ಕಾಣಿಸಿಕೊಂಡಿದೆ. ಯುಎಇ ದೇಶದ ವಾಯು ರಕ್ಷಣಾ ವ್ಯವಸ್ಥೆಯಿಂದ ಇರಾನ್ ಕ್ಷಿಪಣಿಗಳಿಗೆ ತಡೆಯನ್ನ ಒಡ್ಡಲಾಗಿದೆ. ಆದರೂ ದುಬೈ ನೆಲಕ್ಕೆ ಅಪ್ಪಳಿಸಿದಂತಹ ಕ್ಷಿಪಣಿಗಳ ಅವಶೇಷ. ಇತ್ತ ಸೌದಿ ಅರೇಬಿಯಾ ಮೇಲೂ ಇರಾನ್ ಭೀಕರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಈವರೆಗೆ 14 ಡ್ರೋನ್ಗಳನ್ನು ಹೊಡೆದು ಉರುಳಿಸಿರುವಂತಹ ಸೌದಿ ವಾಯು ರಕ್ಷಣಾ ವ್ಯವಸ್ಥೆಯಿಂದ ನಿರಂತರವಾಗಿಯೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಇಲ್ಲಿಯವರೆಗೂ 14 ಡ್ರೋನ್ಗಳನ್ನು ಸೌದಿ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ. ಸೌದಿ ವಾಯು ರಕ್ಷಣಾ ವ್ಯವಸ್ಥೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಏನಾಗ್ತಾ ಇದೆ ಅದು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ದುಬೈನ ಮರೀನಾ ಟವರ್ನಲ್ಲಿ ಭಾರೀ ಬೆಂಕಿ ಹೊಗೆ ಕಾಣಿಸಿಕೊಂಡಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯುಎಇ ವಾಯು ರಕ್ಷಣಾ ವ್ಯವಸ್ಥೆಯಿಂದ ಇರಾನ್ ಕ್ಷಿಪಣಿಗಳಿಗೆ ತಡೆಯನ್ನ ಹಿಡಿಯಲಾಗಿದೆ. ದುಬೈ ಸೌದಿ ಅರೇಬಿಯಾ ಮೇಲೆ ಇದೀಗ ಇರಾನ್ ಮುಗಿಬಿದ್ದಿದೆ. ಇರಾನ್ ಇಸ್ರೇಲ್ ನಡುವೆ ಮುಂದುವರೆದ ಬೆಂಕಿ ಯುದ್ಧ. ಇರಾನ್ ಮೇಲೆ ರಣಭೀಕರ ದಾಳಿಯನ್ನ ನಡೆಸ್ತಾ ಇದೆ ಇಸ್ರೇಲ್. ಇರಾನ್ನ ಹಲವು ತೈಲ ಸ್ಥಾವರಗಳ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇದೆ. ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಈ ದಾಳಿಯಿಂದ ಆಕಾಶದ ಎತ್ತರಕ್ಕೆ ಬೆಂಕಿ ಆವರಿಸಿಕೊಂಡಿದೆ. ಇರಾನ್ನ ಟೆಹರಾನ್ ಕರಾಜ್ ನಗರದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್. ತೈಲ ಸ್ಥಾವರಗಳ ಮೇಲೆ ಹಲವು ದಾಳಿಗಳು ಕೂಡ ಆಗಿದೆ. ಸದ್ಯಕ್ಕೆ ಇರಾನ್ ಮೇಲೆ ರಣಭೀಕರ ದಾಳಿಯನ್ನ ಮುಂದುವರಿಸ್ತಾ ಇದೆ ಇಸ್ರೇಲ್. ಶರಣಾಗತಿಯಾಗಬೇಕು, ಅಲ್ಲಿಯವರೆಗೂ ದಾಳಿಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಇಸ್ರೇಲ್ ಅಮೆರಿಕ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಆದರೂ ಕೂಡ ನಾವು ಶರಣಾಗುವ ಮಾತೇ ಇಲ್ಲ ಅಂತ ಹೇಳಿ ಇರಾನ್ ಈ ಒಂದು ದಾಳಿಯನ್ನ ಕೂಡ ಮುಂದುವರಿಸಿಕೊಳ್ತಾ ಹೋಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಇರಾನ್ನ ಹಲವಾರು ತೈಲ ಸ್ಥಾವರಗಳ ಮೇಲೆ ಯಾವ ರೀತಿಯಾಗಿ ದಾಳಿ ಆಗಿದೆ, ಈ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಇಸ್ರೇಲ್ ಯಾವ ರೀತಿಯಾಗಿ ದಾಳಿ ಮಾಡಿದೆ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಬೆಂಕಿಯ ಕೆನ್ನಾಲಿಗೆ ಹೊತ್ತು ಉರಿತಾ ಇದೆ. ದಾಳಿಯಿಂದ ಆಕಾಶದ ಎತ್ತರಕ್ಕೆ ಯಾವ ರೀತಿಯಾಗಿ ಬೆಂಕಿ ಆವರಿಸಿಕೊಂಡಿದೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ಗಮನಿಸಬಹುದು. یکی دیگه